ಎರಡು ಮೋಹರವಾಗಿ ತೆಂಕಲು ಹರಿದು ತುರುಗಳ ತಡೆ ನಾವುತ್ತರದಲಾನುವೆವೆನುತ ನೃಪತಿ ತ್ರಿಗರ್ತನನು ಕಳುಹಿ ಉರಿಯೊಡೆದು 16,000 ವರಮಹಾರತರು ಒಗ್ಗಿನಲಿ ದುರ್ಧರ ಸುಶರ್ಮನು ದಾಳಿ ಇಟ್ಟನು ತೆಂಕದೆಸೆಗಾಗಿ. ಹಸ್ತಿನಾಪುರದ ಸಮರ್ಥ ನಾಯಕನಾದ ಕೌರವನು ಗೋಗ್ರಹಣದ ಯೋಚನೆ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಸಮರ್ಥನಾಗಿ ಕಾರ್ಯವನ್ನು ನೆರವೇರಿಸುತ್ತಾ ಇದ್ದಾನೆ. ಆತ ಸ್ವಯಮೇವ ಮೃಗೇಂದ್ರತ, ಸಿಟ್ಟು ಸೇಡಿನಲ್ಲಿ ಕೌರವನು ಉರಿಯುವ ಬೆಂಕಿಯೇ ಆಗಿದ್ದಾನೆ. ಇದಕ್ಕೆ ಗಾಳಿ ಹಾಕುವವರು 4 ಮಂದಿ ಕಳಚತುಷ್ಟಯರು. ಶತ್ರು ಸೈನ್ಯದ ತಾಗುಬಾಗುಗಳನ್ನು ಅಳೆದು ಗೋವುಗಳನ್ನು ಹಿಡಿದುಕೊಂಡು ಗೋಗ್ರಹಣದ ಸಂದರ್ಭದಲ್ಲಿ ಬರಬಲ್ಲ ಸಾಹಸಿಗರನ್ನು ಮುಂದೆ ಕಳಿಸ್ತಾ ಇದ್ದಾನೆ. ಆನೆ, ಕುದುರೆ, ರಥ, ಕಾಲಾಳುಗಳು, ಕೌರವನ ವೀರ ಯೋಧರು ಎಲ್ಲ ಜೊತೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ರಥದ ಮಧ್ಯದಲ್ಲಿ ಕುಳಿತ ಕೌರವನಿಗೆ ಆರತಿ ಉಪ್ಪಾರತಿಯನ್ನು ಎತ್ತುತ್ತಾ ಇದ್ದಾರೆ. ನಗಾರಿ ಕಹಳೆಗಳ ಸದ್ದು, ಜಯಕಾರಗಳ ನಡುವೆ ಹೊರಟ ಕೌರವನು ಬಹಳವಾಗಿ ಸಂತೋಷಪಡುತ್ತಾ ಆರ್ಭಟೆಯಿಂದ ಅರ್ಥಾತ್ ಬಹಳ ಸಂಭ್ರಮದಿಂದ ಗೋಗ್ರಹಣಕ್ಕೆ ಹೋಗುತ್ತಾ ಇದ್ದಾನೆ. ಕಳ್ಳತನ ಮಾಡಲಿಕ್ಕಲ್ಲ, ತನ್ನ ಪರಾಕ್ರಮದ ಪ್ರದರ್ಶನದ ಜೊತೆಯಲ್ಲಿ ಗೋಗ್ರಹಣ. ಹೀಗೆ ಹೋಗುವ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಅನೇಕ ಉತ್ಪಾತಗಳು ಕಾಣಿಸ್ತಾ ಇದೆ. ಇವುಗಳನ್ನು ಯಾವುದೇ ರೀತಿಯಲ್ಲಿ ಲೆಕ್ಕಿಸದೆ ತನ್ನ ಸೇನೆಯೊಡನೆ ಭೂಮಿಯೇ ನಡುಗುವಂತೆ ನಡೆಯುತ್ತಾ ಇದ್ದಾನೆ. ತನ್ನ ಬಳಗದ ಮುಂಚೂಣಿಯಲ್ಲಿದ್ದ ತ್ರಿಗರ್ತರ ಮುಖ್ಯಸ್ಥನಾದ ಸುಶರ್ಮನಿಗೆ ಸೈನ್ಯವನ್ನು 2 ಭಾಗ ಮಾಡೋಣ, ನೀವು ದಕ್ಷಿಣ ದಿಕ್ಕಿನಲ್ಲಿ ಗೋಗ್ರಹಣ ಮಾಡಿರಿ, ನಾವು ಉತ್ತರದಲ್ಲಿ ಗೋಗ್ರಹಣ ಮಾಡುತ್ತೇವೆ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣದಲ್ಲೇ ಸುಶರ್ಮನು 16,000 ಜನ ಮಹಾರಥರೊಡನೆ ದಕ್ಷಿಣ ದಿಕ್ಕಿನಲ್ಲಿ ದಾಳಿ ಇಡ್ತಾ ಇದ್ದಾನೆ. ತ್ರಿಗರ್ತ ದೇಶದ ರಾಜ ಸುಶರ್ಮ. ಅವನಿಗೆ ಸತ್ಯೇಶು, ಸತ್ಯಕರ್ಮ, ಸತ್ಯದೇವ, ಸತ್ಯರಥರೆಂಬಂತಹ ತಮ್ಮಂದಿರಿದ್ದಾರೆ. ಮುಂದೆ ಮಹಾಭಾರತದ ಯುದ್ಧದಲ್ಲಿ ಇವರು ಶಪಥ ಮಾಡಿ ಯುದ್ಧ ಮಾಡ್ತಾರೆ. ಆದುದರಿಂದ ಇವರಿಗೆ ಸಂಶಪ್ತಕರೆಂಬಂತಹ ಹೆಸರು ಬರ್ತದೆ. ಹಸಿತ ಪಕ್ಷಾಷ್ಟಮಿಯ ದಿನ ಸಂಧಿಸಿದರ್ ಆಳು ಎದ್ದುದು ವಿರಾಟನ ಪಶು ಸಮೂಹವ ಮುತ್ತಿದರು. ಗೋಪಾಲಕರ ಕೆಡಹಿ ಹೊಸ ಮುಖಕ್ಕೆ ಸೀವರಿಸಿದವು. ದೆಸೆ ದೆಸೆಗೆ ಹಿಂಡುಗಳ್ ಒಡೆದು ಹಾಯ್ದವು. ಮಸಗಿತು ಅಂಬಾರವದ ಕಳವಳವಾಯಿತು ನಿಮಿಷದಲ್ಲಿ. ಪ್ರಳಯ ಕಾಲದ ಜಲರಾಶಿ ಬಂದಿತೋ ಎನ್ನುವಂತೆ ಸೇನೆಯ ಸಾಲುಗಳಿಗೆ ಕೊನೆಯೇ ಇರಲಿಲ್ಲ. ಕೌರವನ ಆದೇಶದಂತೆ ಸುಶರ್ಮನು ದಾಳಿ ಇಡಲು ಸಿದ್ಧನಾಗಿದ್ದಾನೆ.
ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಸುಶರ್ಮನ ಸೈನಿಕರು ದಕ್ಷಿಣ ದಿಕ್ಕಿನಲ್ಲಿದ್ದ ವಿರಾಟನ ಗೋಪಾಲಕರನ್ನು ಕೊಲ್ಲುತ್ತಾ ಇದ್ದಾರೆ. ಗೋವುಗಳನ್ನು ಹಿಡಿತಾ ಇದ್ದಾರೆ. ಗೋವುಗಳಿಗೆ ಭಯ. ಯಾವಾಗಲೂ ಕೂಡ ತಮ್ಮನ್ನು ಮೇಯಿಸುವವರು ಅಲ್ಲ ಬಂದಿರುವಂಥದ್ದು, ಯಾರೋ ಹೊಸಬರು ಬಂದ ಹಾಗಿದೆ. ಅವುಗಳಿಗೆ ಗೊತ್ತಾಗಿದೆ ಯಾರೋ ಶತ್ರುಗಳು ಇರಬೇಕು ಎಂದು. ಹೊಸ ಜನರನ್ನು ನೋಡಿ ಆ ಗೋವುಗಳು ಕೂಡ ಅಸಡ್ಡೆಯಿಂದ ಅಬ್ಬರಿಸುತ್ತಾ ಇದ್ದಾರೆ. ಕವಿ ಹೇಳುವ ಹಾಗೆ, ಹೊಸ ಮುಖಕ್ಕೆ ಸೀವರಿಸಿದವು, ದೆಸೆ ದೆಸೆಗೆ ಹಿಂಡುಗಳು ಒಡೆದು ಹಾಯ್ದವು. ಆ ಕಡೆ ಈ ಕಡೆ ಎಲ್ಲ ಓಡ್ತಾ ಇದ್ದಾವೆ. ಅಂಬಾ ಅಂಬಾ ಎನ್ನುತ್ತಾ ಹೋಗ್ತಾ ಇದ್ದಾವೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಓಡ್ತಾ ಇದೆ. ಭಾರೀ ಸದ್ದಾಯಿತು. ಇಲ್ಲಿ ನಾವು ಗಮನಿಸಬೇಕಾದ್ದು ಕೃಷ್ಣ ಪಕ್ಷದ ಅಷ್ಟಮಿಯ ದಿನ. ಕೃಷ್ಣ ಹುಟ್ಟಿದಂತಹ ದಿನವೂ ಅದೇ ಅಲ್ವೇ? ಆ ಅಷ್ಟಮಿಯ ದಿನದಲ್ಲಿ ಹುಟ್ಟಿದಂತಹ ಕೃಷ್ಣ ಮಾಡಿದಂತಹ ಕೆಲಸ ಏನು? ಇನ್ನು ಮುಂದೆ ಎಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಉಂಟೋ ಗೊತ್ತಿಲ್ಲ. ಆದರೆ ಲೋಕದಲ್ಲಿ ಧರ್ಮದಲ್ಲಿ ಇರುವವರನ್ನು, ಧರ್ಮವನ್ನು ರಕ್ಷಿಸುವವರನ್ನು ರಕ್ಷಿಸಲಿಕ್ಕಾಗಿ ತಾನು ಅವತಾರ ಎತ್ತಿದಂತಹ ದಿನ. ಗೋಪಾಲಕರನ್ನು ಕೊಂದ. ಅಂದು ಧರ್ಮದಲ್ಲಿ ನಡೆಯುವವರ ಸಂಹಾರ ಆಯಿತು. ಆದರೆ ಕೃಷ್ಣ ಇದ್ದಾನೆ. ಕೃಷ್ಣನ ಅನುಗ್ರಹ ಇರುವಂತಹ ಪಾಂಡವರನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ತವರನ್ನು ಬದುಕಿಸುವ, ಪಾಪಿಗಳಾಗಿ ಹಲವು ಕಾಲ ಬದುಕಿದರೂ ಕೂಡ ಅವರನ್ನು ಕ್ಷಣಾರ್ಧದಲ್ಲಿ ಸಾಯಿಸುವಂತಹ ಶಕ್ತಿ ಇರುವಂತಹ ಕೃಷ್ಣನ ಅನುಗ್ರಹ ಇರುವಂತಹ ಪಾಂಡವರು ಏನು ಮಾಡ್ತಾರೆ ಅಂತ ಮುಂದೆ ನಾವು ನೋಡಬೇಕು. ಇಲ್ಲಿ ಈ ಅಷ್ಟಮಿಯ ದಿನ ಸುಶರ್ಮ ಆ ಗೋಪಾಲಕರನ್ನು ಕೊಂದದ್ದು ಪ್ರಾಯಃ ಕೌರವನ ಸೋಲಿಗೆ ನಾಂದಿಯಾಗುತ್ತದೋ ಏನೋ.